ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೃಕ್ಷ. ನೀವ್ ಹೇಗಿದ್ದೀರಿ? ಬರೀ 30x40 ಅಡಿ ಜಾಗದಲ್ಲಿ ಕೋಳಿ, ಕುರಿ, ಮೇಕೆ ಮತ್ತು ಮೀನು ಸಾಕಣೆ ಒಟ್ಟಿಗೆ ಮಾಡಿ 3 ಪಟ್ಟು ಲಾಭ ಗಳಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದ್ರೆ ಒಂದು ಪ್ರಾಣಿಯ ವೇಸ್ಟ್ ಇನ್ನೊಂದು ಜೀವಿಗೆ ಆಹಾರ ಆಗುತ್ತೆ. ಇದರಿಂದ ನಿಮ್ಮ ಮೇವಿನ ಖರ್ಚು ಕಂಪ್ಲೀಟ್ ಕಡಿಮೆ ಅಥವಾ ಝೀರೋ ಆಗುತ್ತೆ. ಕೋಳಿ ಮತ್ತು ಕುರಿ ಮೇಕೆ ಹಾಕೋ ಹಿಕ್ಕೆ ನೇರವಾಗಿ ಹೊಂಡಕ್ಕೆ ಬಿದ್ದು ನೀರಲ್ಲಿ ಮೀನಿಗೆ ಬೇಕಾದ ಸೂಪರ್ ನೈಸರ್ಗಿಕ ಪಾಚಿ ಅಂದ್ರೆ ಪ್ಲಾಂಟನ್ ಅನ್ನ ಫ್ರೀಯಾಗಿ ತಯಾರು ಮಾಡುತ್ತೆ. ಅಷ್ಟೇ ಅಲ್ಲ, ಮೀನಿನ ಹೊಂಡದ ಈ ಪೌಷ್ಟಿಕ ನೀರನ್ನ ನಾವು ವೇಸ್ಟ್ ಮಾಡಲ್ಲ. ಇದನ್ನ ತರಕಾರಿ ಮತ್ತು ಮೇವಿನ ಗಿಡಗಳಿಗೆ ಹರಿಸಿ ಬಂಪರ್ ಇಳುವರಿ ಪಡಿಬಹುದು. ಒಂದೇ ಒಂದು ಸಣ್ಣ ಜಾಗದಲ್ಲಿ ನೀರು ಮತ್ತು ಗೊಬ್ಬರ ಒಂದಕ್ಕೊಂದು ರಿಸೈಕಲ್ ಆಗ್ತಾ ಇರುತ್ತೆ. ನಿಮ್ಗೆ ಖರ್ಚುಳಿಯುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೋಡಿ ಸ್ನೇಹಿತರೆ, ಈ 30x40 ಅಡಿ ಜಾಗದಲ್ಲಿ ಸಿಂಹಪಾಲು ಅಂದ್ರೆ ಸುಮಾರು 20x30 ಅಡಿ ಜಾಗನ ನಾವು ಮೀನಿನ ಹೊಂಡಕ್ಕೆ ಮೀಸಲಿಡಬೇಕು. ಹೊಂಡದ ಒಂದು ಬದಿಯ ಮೇಲ್ಭಾಗದಲ್ಲೇ ಎತ್ತರವಾದ ಅಂದ್ರೆ ಎಲಿವೇಟೆಡ್ ಕೋಳಿ ಗೂಡನ್ನ ಬಿದಿರು ಅಥವಾ ಮರ ಬಳಸಿ ಸೆಟ್ ಮಾಡಬೇಕು. ಕೋಳಿ ಗೂಡಿನ ಕೆಳಗೆ ನೆಟ್ ಹಾಕಿರ್ತೀವಿ, ಸೊ ಕೋಳಿ ಹಿಕ್ಕೆ ನೇರವಾಗಿ ಕೆಳಗಿರೋ ನೀರಿಗೆ ಬಿದ್ದು ವೇಸ್ಟ್ ಇಲ್ದೆ ರೀಚ್ ಆಗುತ್ತೆ. ಹೊಂಡದ ಇನ್ನೊಂದು ದಂಡೆಯ ಮೇಲೆ ಕುರಿ ಅಥವಾ ಮೇಕೆ ಶೆಡ್ ಇರಬೇಕು. ಇದರ ನೆಲವನ್ನ ಸ್ವಲ್ಪ ಕ್ರಾಸ್ ಅಂದ್ರೆ ಸ್ಲೋಪ್ ಮಾಡಿ ಕಟ್ಟಬೇಕು. ಕುರಿ ಮೇಕೆ ಮೂತ್ರ ಮತ್ತು ಶೆಡ್ ತೊಳೆದ ನೀರು ಹರಿಯೋಕೆ ಒಂದು ಪೈಪ್ ಲೈನ್ ಮಾಡಿ ಅದನ್ನ ನೇರವಾಗಿ ಹೊಂಡಕ್ಕೆ ಕನೆಕ್ಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಜಾಗ ಕಂಜೆಸ್ಟೆಡ್ ಆಗಲ್ಲ. 3 ಜೀವಿಗಳು ಒಂದೇ ಜಾಗದಲ್ಲಿ ಆರಾಮಾಗಿ ಬೆಳ್ತಾವೆ. ಈಗ ಕನ್ಸ್ಟ್ರಕ್ಷನ್ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಹೊಂಡಕ್ಕೆ ಕನಿಷ್ಠ 5 ರಿಂದ 6 ಅಡಿ ಆಳ ಇರೋ ಹಾಗೆ ಮಣ್ಣು ಅಗೇಬೇಕು. ಹೊಂಡದ ಗೋಡೆಗಳು ಕುಸಿದು ಬೀಳಬಾರ್ದು ಅಂದ್ರೆ ಸೈಡ್ ಗೋಡೆಗಳನ್ನ ನೇರವಾಗಿ ಕಟ್ ಮಾಡದೆ ಸ್ವಲ್ಪ ಇಳಿಜಾರಾಗಿ ಅಂದ್ರೆ ಸ್ಲೋಪ್ ಇಡಬೇಕು. ನಿಮ್ಮ ಜಾಗದಲ್ಲಿ ಜೇಡಿ ಮಣ್ಣು ಅಂದ್ರೆ ಕ್ಲೇ ಸಾಯಿಲ್ ಇದ್ರೆ ಮಣ್ಣನ್ನ ಚೆನ್ನಾಗಿ ಕುಟ್ಟಿ ನೀರು ನಿಲ್ಲುವ ಹಾಗೆ ಲೇಯರ್ ಮಾಡಬಹುದು. ಒಂದು ವೇಳೆ ನೀರು ಹೀರಿಕೊಳ್ಳೋ ಮರಳು ಮಿಶ್ರಿತ ಮಣ್ಣು ಇದ್ರೆ ತಲೆ ಕೆಡಿಸ್ಕೋಬೇಡಿ. ಕೆಳಗಡೆ ಬ್ಲ್ಯಾಕ್ ಟಾರ್ಪಾಲಿನ್ ಪೇಪರ್ ಹಾಕಿ ವಾಟರ್ ಲಾಕ್ ಮಾಡಿ. ಶೆಡ್ನಿಂದ ಬರೋ ವೇಸ್ಟ್ ನೀರು ಹೊಂಡದ ಒಂದೇ ಕಡೆಯಿಂದ ನಿಧಾನವಾಗಿ ಬೀಳೋ ತರ ಇನ್ಫ್ಲೋ ಚಾನಲ್ ಸೆಟ್ ಮಾಡಿ. ಹೊಂಡದ ಸುತ್ತಲೂ ಮೇಕೆಗಳು ಅಥವಾ ಕೋಳಿಗಳು ಆಕಸ್ಮಿಕವಾಗಿ ಬಿದ್ದು ಹೋಗದಂತೆ ಒಂದು ಸಣ್ಣ ನೆಟ್ ಫೆನ್ಸಿಂಗ್ ಮಾಡೋದು ತುಂಬಾ ಸೇಫ್. ಈ ಸಿಸ್ಟಮ್ನ ಅಸಲಿ ಮ್ಯಾಜಿಕ್ ಇರೋದೇ ಇಲ್ಲಿ. ಹೊಂಡದಲ್ಲಿ ಕೋಳಿ ಮೇಕೆ ಹಿಕ್ಕೆ ಕರಗಿ ನೀರು ಪೂರ್ತಿ ನೈಟ್ರೋಜನ್ ಗಣಿ ಆಗಿರುತ್ತೆ. ವಾರಕ್ಕೆ ಒಮ್ಮೆ ಒಂದು ಸಣ್ಣ ಅರ್ಧ HP ಪಂಪ್ ಬಳಸಿ ಹೊಂಡದ ತಳದಲ್ಲಿರೋ ನೀರನ್ನ ಹೊರಗೆ ತಗ್ಬೇಕು. ಈ ಹಸಿರು ನೀರನ್ನ ನಿಮ್ಮ ತರಕಾರಿ ಗಿಡಗಳಿಗೆ ಅಥವಾ ಸೂಪರ್ ನೇಪಿಯರ್ ಮೇವಿನ ಹುಲ್ಲಿಗೆ ಹರಿಸಿದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತವೆ. ಯಾವುದೇ ರಾಸಾಯನಿಕ ಗೊಬ್ಬರ ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ನೀರೇ ಬೆಳೆಗಳಿಗೆ ನಂಬರ್ 1 ಆರ್ಗ್ಯಾನಿಕ್ ಟಾನಿಕ್. ಹೊಂಡದಿಂದ ತೆಗೆದಷ್ಟೇ ನೀರಿನ ಪ್ರಮಾಣವನ್ನ ಮತ್ತೆ ಬೋರ್ವೆಲ್ ಅಥವಾ ಬಾವಿಯಿಂದ ಹೊಸ ನೀರು ತುಂಬಿಸಿ ವಾಟರ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಇದರಿಂದ ಹೊಂಡದ ನೀರು ತುಂಬಾ ಗಲೀಜಾಗಿ ಮೀನು ಸಾಯೋ ರಿಸ್ಕ್ ಕಮ್ಮಿಯಾಗುತ್ತೆ. ಅತ್ತ ಬೆಳೆಗಳಿಗೂ ಅಮೃತ ಸಿಗುತ್ತೆ. ಜಾಗ ಚಿಕ್ಕದಾಗಿದೆ ಅಂತ ಆಸೆ ಪಟ್ಟು ಜೀವಿಗಳ ಸಂಖ್ಯೆಯ ಪ್ರಮಾಣ ಜಾಸ್ತಿ ಮಾಡಿದ್ರೆ ನಿಮ್ ಪ್ಲಾನ್ ಉಲ್ಟಾ ಹೊಡೆಯುತ್ತೆ. ನೀವು ಯಾವಾಗ್ಲೂ ಜಾಗದ ಲಿಮಿಟ್ ನೆನ್ಪಿಟ್ಕೊಳ್ಳಿ. ಈ 30x40 ಅಡಿ ಸಿಸ್ಟಮ್ಗೆ ಬರೀ 15 ರಿಂದ 20 ಕೋಳಿ ಮತ್ತು 4 ರಿಂದ 5 ಮೇಕೆ ಸಾಕಿದ್ರೆ ಮಾತ್ರ ಹೊಂಡದ ನೀರು ಬ್ಯಾಲೆನ್ಸ್ ಆಗಿರುತ್ತೆ. ಇದಕ್ಕಿಂತ ಜಾಸ್ತಿ ಆದ್ರೆ ಹಿಕ್ಕೆ ಹೆಚ್ಚಾಗಿ ನೀರಲ್ಲಿ ಅಮೋನಿಯಾ ಗ್ಯಾಸ್ ಜಾಸ್ತಿಯಾಗಿ ಮೀನುಗಳು ಉಸಿರಾಟ ತೊಂದರೆಯಿಂದ ಸತ್ತು ತೇಲುತ್ತವೆ. ವಾರಕ್ಕೊಮ್ಮೆ ನೀರನ್ನ ನೋಡಿ. ನೀರು ಲೈಟ್ ಹಸಿರು ಇರಬೇಕು. ತುಂಬಾ ಡಾರ್ಕ್ ಹಸಿರು ಅಥವಾ ಕಪ್ಪಗಾದ್ರೆ ತಕ್ಷಣ ನೀರು ಚೇಂಜ್ ಮಾಡಿ. ಮಳೆಗಾಲದಲ್ಲಿ ಶೆಡ್ ಕ್ಲೀನ್ ಆಗಿ ಇಡಿ. ಇಲ್ಲದಿದ್ರೆ ಮೇಕೆಗಳಿಗೆ ಗೊರೆಸಿನ ಕೊಳೆತ ರೋಗ ಅಥವಾ ಕೋಳಿಗಳಿಗೆ ಶೀತ ಆಗೋ ಚಾನ್ಸ್ ಇರುತ್ತೆ. ಯಾವಾಗ್ಲೂ ಹೊಂಡದ ಸ್ವಚ್ಛತೆ ಮತ್ತು ಪ್ರಾಣಿಗಳ ಹೆಲ್ತ್ ಕಡೆ ದಿನಕ್ಕೆ ಒಂದು 10 ನಿಮಿಷ ಗಮನ ಕೊಟ್ರೆ ಸಾಕು. ನಷ್ಟ ಅನ್ನೋ ಮಾತೇ ಇಲ್ಲ. ಸ್ನೇಹಿತರೆ, ನಿಮ್ಗೇನಾದ್ರೂ ಈ 30x40 ಅಡಿ ಜಾಗ ಸಾಕಾಗ್ತಿಲ್ಲ,
ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ಸಿದ್ರೆ ಜಾಗದ ಜೊತೆ ಪ್ರಾಣಿಗಳ ಸಂಖ್ಯೆನೂ ಹಾಗೆ ಹೆಚ್ಚು ಮಾಡಬೇಕು. ಲೆಕ್ಕ ಸಿಂಪಲ್ ಸ್ನೇಹಿತರೆ, ನಿಮ್ಮ ಹೊಂಡದ ಸೈಜನ್ನ ನೀವು ಡಬಲ್ ಮಾಡಿದ್ರೆ ಅಂದ್ರೆ 60x40 ಅಡಿ ಜಾಗ ತಗೊಂಡ್ರೆ ಕೋಳಿಗಳನ್ನ 35ರಿಂದ 40 ಮತ್ತು ಮೇಕೆಗಳನ್ನ 8ರಿಂದ 10ಕ್ಕೆ ಹೆಚ್ಚು ಮಾಡಬಹುದು. ಜಾಗ ದೊಡ್ಡದಾದಷ್ಟು ಮೀನಿನ ಸಂಖ್ಯೆನೂ ಡಬಲ್ ಆಗುತ್ತೆ. ಆದ್ರೆ ನೆನ್ಪಿಡಿ, ಹೊಂಡದ ನೀರಿನ ಪ್ರಮಾಣಕ್ಕೆ ತಕ್ಕ ಹಾಗೆ ಮಾತ್ರ ಕೋಳಿ ಮೇಕೆ ಸಂಖ್ಯೆ ಇರಬೇಕು. ಯಾಕಂದ್ರೆ ಪ್ರಾಣಿಗಳು ಜಾಸ್ತಿಯಾಗಿ ಹಿಕ್ಕೆ ಹೆಚ್ಚಾದ್ರೆ ಹೊಂಡದಲ್ಲಿ ಅಮೋನಿಯಾ ಗ್ಯಾಸ್ ಜಾಸ್ತಿಯಾಗಿ ಮೀನುಗಳ ಉಸಿರಾಟಕ್ಕೆ ತೊಂದರೆ ಆಗತ್ತೆ. ಇಡೀ ಸಿಸ್ಟಮ್ ಲಾಸ್ ಆಗತ್ತೆ. ನೀವು ಜಾಗ ಎಷ್ಟೇ ದೊಡ್ಡದು ಮಾಡಿದ್ರೂ ವಾರಕ್ಕೊಮ್ಮೆ ನೀರಿನ pH ಮಟ್ಟ ಚೆಕ್ ಮಾಡ್ತಾ ಇರಬೇಕು ಮತ್ತು ಶೆಡ್ನಿಂದ ಬರೋ ವೇಸ್ಟ್ ಅತಿಯಾಗದಂತೆ ಬ್ಯಾಲೆನ್ಸ್ ಮಾಡಬೇಕು. ನಮ್ಮ ಇಂಟಿಗ್ರೇಟೆಡ್ ಹೊಂಡದ ನೀರಿನ pH ಯಾವಾಗ್ಲೂ 7.5ರಿಂದ 8.5ರಷ್ಟಿರಬೇಕು. ಇದು ಮೀನುಗಳ ಆರೋಗ್ಯಕ್ಕೆ ಅತ್ಯುತ್ತಮವಾದ ನಂಬರ್ 1 ವಾಟರ್ ಬ್ಯಾಲೆನ್ಸ್. ಸ್ನೇಹಿತರೆ, ನಿಮ್ಗೊಂದು ಸೂಪರ್ ಸೀಕ್ರೆಟ್ ಹೇಳ್ತೀನಿ ಕೇಳಿ. ಈ ಸಿಸ್ಟಮ್ ಅಲ್ಲಿ ಕೋಳಿ ಬದಲು ನೀವೇನಾದ್ರೂ ಬಾತ್ಕೋಳಿ ಅಂದ್ರೆ ಡಕ್ಸ್ ಸಾಕಿದ್ರೆ ಲಾಭ ಇನ್ನೂ ಡಬಲ್ ಆಗತ್ತೆ. ಬಾತ್ಕೋಳಿಗಳು ದಿನಪೂರ್ತಿ ಹೊಂಡದ ನೀರಲ್ಲೇ ಈಜಾಡೋದ್ರಿಂದ ನೀರಿಗೆ ಆಕ್ಸಿಜನ್ ಸಪ್ಲೈ ಆಟೋಮ್ಯಾಟಿಕ್ ಆಗಿ ಸಿಗುತ್ತೆ. ನೀವ್ ಯಾವುದೇ ದುಬಾರಿ ಐರೇಟರ್ ಮೆಷಿನ್ ಹಾಕೋ ಅವಶ್ಯಕತೆನೇ ಇರಲ್ಲ. ಅಷ್ಟೇ ಅಲ್ಲ, ಇವು ಹೊಂಡದ ನೀರಿನಲ್ಲಿರೋ ಸಣ್ಣ ಪುಟ್ಟ ಜೀರುಂಡೆ, ಹಾನಿಕಾರಕ ಕೀಟಗಳು ಮತ್ತು ಪಾಚಿಯನ್ನ ತಿಂದು ನೀರನ್ನ ಕ್ಲೀನಾಗಿ ಇಡೋಕೆ ಹೆಲ್ಪ್ ಮಾಡ್ತವೆ. ಬಾತ್ಕೋಳಿ ಹಿಕ್ಕೆ ಮೀನುಗಳಿಗೆ ತುಂಬಾ ಇಷ್ಟವಾದ ಹೈ ಪ್ರೋಟೀನ್ ಆಹಾರ. ನಮ್ಮ 30x40 ಜಾಗಕ್ಕೆ ಸುಮಾರು 15ರಿಂದ 20 ಬಾತ್ಕೋಳಿ ಸಾಕು. ಇವುಗಳಿಂದ ನಿಮ್ಗ ದಿನ ಫ್ರೆಶ್ ಮೊಟ್ಟೆ ಸಿಗತ್ತೆ. ಜೊತೆಗೆ ಮೀನಿನ ಮೇವಿನ ಖರ್ಚು ಕಂಪ್ಲೀಟ್ ಝೀರೋ ಆಗತ್ತೆ. ಕೋಳಿ ಸಾಕಣೆಗಿಂತ ಬಾತ್ಕೋಳಿಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಮೇಂಟೆನೆನ್ಸ್ ಖರ್ಚು ಕೂಡ ತುಂಬಾ ಕಮ್ಮಿ ಇರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಸಣ್ಣ 30x40 ಅಡಿ ಜಾಗದಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿದ್ರೆ ಮೀನಿನ ಮೇವಿನ ಖರ್ಚು 70% ಪಕ್ಕಾ ಉಳಿಯುತ್ತೆ. ಜೊತೆಗೆ ಕೋಳಿ ಮತ್ತು ಮೇಕೆಯಿಂದ ಆದಾಯ ಗ್ಯಾರಂಟಿ. ಇದರ ದೊಡ್ಡ ಬೆನಿಫಿಟ್ ಅಂದ್ರೆ ವರ್ಷಕ್ಕೊಮ್ಮೆ ಹೊಂಡದ ತಳದಲ್ಲಿ ಸಿಗೋ ಪೌಷ್ಟಿಕ ಹೂಳು ಮಣ್ಣು ಅಥವಾ ಪಾಂಡ್ ಸಿಲ್ಟ್ ನಿಮ್ಮ ಕೃಷಿ ಭೂಮಿಗೆ ನಂಬರ್ 1 ನೈಸರ್ಗಿಕ ಗೊಬ್ಬರ ಆಗುತ್ತೆ. ಇದರಿಂದ ಕೆಮಿಕಲ್ ಗೊಬ್ಬರದ ಖರ್ಚು ಪೂರ್ತಿ ಝೀರೋ ಆಗುತ್ತೆ. ಒಂದೇ ಒಂದು ಸಣ್ಣ ಬಂಡವಾಳದಲ್ಲಿ ನಿಮ್ಗೆ ಒಂದು ಸಣ್ಣ ಜಾಗದಿಂದ ವರ್ಷ ಪೂರ್ತಿ ನಿರಂತರವಾಗಿ 3 ವಿಧದ ಆದಾಯ ಸಿಗ್ತಾ ಇರುತ್ತೆ. ಇದರಿಂದ ಸಣ್ಣ ರೈತರಿಗೂ ಆರ್ಥಿಕ ಭದ್ರತೆ ಸಿಗುತ್ತೆ. ಯಾವುದೇ ವೇಸ್ಟ್ ಇಲ್ಲದೆ ಪರಿಸರಕ್ಕೂ ಹಾನಿ ಮಾಡದ ಈ ಸೂಪರ್ ಮಾಡೆಲ್ ಕೃಷಿ ಪದ್ಧತಿ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬ ಕೃಷಿಕನಿಗೂ ಒಂದು ವರದಾನ ಅಂತಾನೆ ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ಈ ಹೊಂಡಕ್ಕೆ ಸರಿಯಾದ ರೀತಿಯಲ್ಲಿ ಸುಣ್ಣ ಮತ್ತು ಸಗಣಿ ಹಾಕಿ ನೀರನ್ನ ಹೆಂಗೆ ರೆಡಿ ಮಾಡಬೇಕು ಅನ್ನೋ ಪ್ರಾಪರ್ ಪಾಂಡ್ ಪ್ರಿಪರೇಷನ್ ಸೀಕ್ರೆಟ್ಸ್ ಹೇಳ್ತೀನಿ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕಕ್ಕೆ ಸೂಕ್ತವಾದ ಭಾರತದ ಹೆಮ್ಮೆಯ IMC ಮೀನುಗಳಾದ ರೋಹು, ಕಟ್ಲ, ಮೃಗಾಲ್ ತಳಿಗಳನ್ನ ಈ ಹೊಂಡದಲ್ಲಿ ಹೆಂಗೆ ಸಾಕೋದು ಅಂತ ಕಂಪ್ಲೀಟ್ ಗೈಡ್ ತರ್ತಾ ಇದ್ದೀನಿ. ಸ್ನೇಹಿತರೆ, ನನ್ನದೊಂದು ವಿನಂತಿ. ಯಾವಾಗಲೂ ಮೊದಲನೇ ದಿನನೇ ದೊಡ್ಡ ಎಕರೆ ಜಾಗದಲ್ಲಿ ಬಂಡವಾಳ ಹಾಕಿ ಕೈ ಸುಟ್ಕೋಬೇಡಿ. ಲಾಸ್ ಆದ್ರೆ ಕಷ್ಟ ಆಗುತ್ತೆ. ಮೊದಲು ಇದೇ ರೀತಿ ಒಂದು ಸಣ್ಣ 30x40 ಅಡಿ ಜಾಗದಲ್ಲಿ ಸ್ಟಾರ್ಟ್ ಮಾಡಿ. ಆಗ ಕೋಳಿ, ಮೇಕೆ ಮತ್ತು ಮೀನಿನ ನಡುವೆ ಇರುವ ವಾಟರ್ ಬ್ಯಾಲೆನ್ಸ್ ಮತ್ತು ಖರ್ಚಿನ ಲೆಕ್ಕ ನಿಮ್ಗೆ ಪಕ್ಕಾ ಅರ್ಥ ಆಗುತ್ತೆ. ಈ ಸಣ್ಣ ಹೊಂಡದಲ್ಲಿ ನಿಮ್ಗೆ 1 ವರ್ಷದ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ಮೇಲೆ ಧೈರ್ಯವಾಗಿ ಇದನ್ನ ದೊಡ್ಡದಾಗಿ ಎಕರೆಗಟ್ಟಲೆ ಸ್ಕೇಲ್ ಅಪ್ ಮಾಡಿ, ಅದೂ ಕೂಡ ನಿಮ್ಮ ಬಂಡವಾಳದ ಆಧಾರದ ಮೇಲೆ. ಯಾಕಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಕೃಷಿ ಮಾಡೋದು ತುಂಬಾ ರಿಸ್ಕ್. ಸಣ್ಣದಾಗಿ ಕಲಿತು ದೊಡ್ಡದಾಗಿ ಬೆಳೆಯೋದೇ ಜಾಣತನ. ಜೊತೆಗೆ ನೀವು ಸ್ಟಾರ್ಟ್ ಮಾಡೋ ಮುನ್ನ ನಿಮ್ಮ ಹತ್ತಿರದ ಕೃಷಿ ಇಲಾಖೆ, ಮತ್ಸ್ಯ ಇಲಾಖೆ ಅಥವಾ ನಿಮ್ಮ ಊರಿನ ಅನುಭವಿ ರೈತರನ್ನ ಭೇಟಿ ಮಾಡಿ ಮಾಹಿತಿ ತಗೊಳ್ಳಿ. ಸರ್ಕಾರದ ಸಬ್ಸಿಡಿಗಳು ಮತ್ತು ಸರಿಯಾದ ತಂತ್ರಜ್ಞಾನದ ಮಾಹಿತಿ ಪಡ್ಕೊಂಡು ಮುಂದುವರಿದ್ರೆ
ಕೃಷಿಯಲ್ಲಿ ನೀವು ಸೋಲೋಕೆ ಸಾಧ್ಯನೇ ಇಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ವೃಕ್ಷ. ನಾನು ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿಯಾಗುತ್ತೇನೆ.